ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ತುಂಬ ಬೇಗ ಆಗುವಂತಹ ತುಂಬ ಈಸಿ ಮೆಥಡಲ್ಲಿ ಸಿಹಿ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಸಿಹಿ ರೆಸಿಪಿನ ಈಸಿ ಮೆಥಡಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಅದು ಯಾವುದಪ್ಪ ಅಂದರೆ ಸಿಹಿ ಪೊಂಗಲ್. ತುಂಬಾ ಟೇಸ್ಟ್ ಆಗುತ್ತೆ. ತುಂಬ ಕಡಿಮೆ ಸಮಯದಲ್ಲಿ ತುಂಬ ಈಸಿ ಮೆಥಡಲ್ಲಿ ಈ ಸಿಹಿನ ನೀವು ಮಾಡ್ಕೋಬೋದು. ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ನಾನಿಲ್ಲಿ ಒಂದು ಕುಕ್ಕರಲ್ಲಿ 1 ಬೌಲಷ್ಟು ಅಕ್ಕಿನ ಹಾಕಿದ್ದೀನಿ. ಅರ್ಧ ಬೌಲಷ್ಟು ಹೆಸರು ಬೇಳೆನ ಹಾಕಿದ್ದೀನಿ. ಹೆಸರು ಬೇಳೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇವಾಗ ನೋಡಿ, ಈ ಬೌಲ್ ಅಳತೆಯಲ್ಲಿ ನಾನೀಗ ತೊಗೊಂಡಿದ್ದೀನಿ. 1 ಬೌಲ್ ಅಕ್ಕಿಗೆ ಅರ್ಧ ಬೌಲಷ್ಟು ಹೆಸರು ಬೇಳೆ, ಅರ್ಧ ಬೌಲು ಹಾಲು ಹಾಕಿದ್ದೀನಿ. ಅದೇ ಬೌಲ್ ಅಳತೆಯಲ್ಲಿ ನಾನು 4 ಕಪ್ಪಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ಇವಾಗ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ನೋಡ್ತಾ ಇದ್ದೀನಿ. ಸ್ವಲ್ಪ ನೀರು ಕಡಿಮೆ ಅನ್ನಿಸ್ತಾ ಇದೆ. ಹಾಗಾಗಿ ನಾನಿಲ್ಲಿ ಮತ್ತೆ ಒಂದು ಅರ್ಧ ಬೌಲಷ್ಟು ನೀರನ್ನ ಸೇರಿಸಿದ್ದೀನಿ. ಇವಾಗ 1 ಸ್ಪೂನಷ್ಟು ತುಪ್ಪನ ಕೂಡ ಇದಕ್ಕೆ ಸೇರಿಸಿದ್ದೀನಿ. ಇವಾಗ ಕ್ಯಾಪ್ನ ಕ್ಲೋಸ್ ಮಾಡಿಬಿಟ್ಟು ನಾವು ಒಂದು 4 ವಿಷಲ್ನ ಹೊಡ್ಸ್ಕೋಬೇಕಾಗುತ್ತೆ. ಇವಾಗ ನೋಡಿ 4 ವಿಷಲ್ ಕೂಡ ಆಗಿದೆ. ಇವಾಗ ಇದನ್ನ ಸೈಡಿಗೆ ಇಡೋಣ. ಸ್ವಲ್ಪ ಅದು ಆರಬೇಕಲ್ವ ಸಿಟಿ, ಹಾಗಾಗಿ ಅದನ್ನ ಸೈಡಿಗಿಟ್ಟು ಸಿಟಿ ಆರೋವರೆಗೂ ನಾನಿಲ್ಲಿ ಬೆಲ್ಲನ ಕರಗಿಸ್ತಾ ಇದ್ದೀನಿ. ನಾನಿಲ್ಲಿ 1 ಬೌಲ್ ಅಕ್ಕಿ, ಅರ್ಧ ಬೌಲಷ್ಟು ಹೆಸರು ಬೇಳೆಗೆ 1/4 ಬೌಲಷ್ಟು ಬೆಲ್ಲ ಪೌಡ್ರನ್ನ ತೊಗೊಂಡಿದ್ದೀನಿ. ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಪೌಡ್ರ್ ಇತ್ತು ನಮ್ಮ ಮನೇಲಿ, ಹಾಗಾಗಿ ಅದನ್ನೇ ಹಾಕ್ತಾಯಿದ್ದೀನಿ. ನೀವು ಪೌಡ್ರಾದರೂ ಹಾಕ್ಬೋದು ಅಥವಾ ಬೆಲ್ಲನ ಕುಟ್ಬಿಟ್ಟು ಕೂಡ ಹಾಕ್ಕೋಬೋದು. ನಮ್ಮ ಮನೇಲಿ ಆರ್ಗ್ಯಾನಿಕ್ ಬೆಲ್ಲದ ಪೌಡ್ರ್ ಇರೋದ್ರಿಂದ ನಾನಿಲ್ಲಿ ಅದನ್ನೇ ತೊಗೊಂಡಿದ್ದೀನಿ. ಇದಕ್ಕೆ 1/4 ಬೌಲಷ್ಟು ಬೆಲ್ಲದ ಪೌಡ್ರಿಗೆ ನಾನಿಲ್ಲಿ 1 ಬೌಲಷ್ಟು ನೀರನ್ನ ಸೇರಿಸಿದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ಕರಗಿಸ್ಕೋಬೇಕು. ನೋಡಿ, ಈ ಥರ ಕೈ ಆಡ್ತಾ ನಾವು ನೀಟಾಗಿ ಬೆಲ್ಲನ ಕರಗಿಸ್ಕೋಬೇಕು. ನೀವು ಹಾಗೆ ಬಿಟ್ಟರೆ ಬೆಲ್ಲ ತಳ ಹಿಡಿಯುತ್ತೆ. ಹಾಗಾಗಿ ನಾನಿಲ್ಲಿ ನೀರಲ್ಲಿ ಬೆಲ್ಲನ ಹಾಕಿಬಿಟ್ಟು ಕರಗಿಸ್ತಾ ಇದ್ದೀನಿ. ಕಲಿಸ್ತಾನೆ ಕರಗಿಸ್ಬೇಕು. ಇವಾಗ ನೋಡಿ, ಇದು ಕೂಡ ಆಗಿದೆ. ಈ ಹದದಲ್ಲಿರಬೇಕು, ತುಂಬ ಉದುರು ಇರಬಾರ್ದು. ನೋಡ್ಬೋದಲ್ವ ನೀವು, ಈ ಥರ ಮೆತ್ತಗೆನೆ ಈ ಬೇಳೆ ಮತ್ತು ಅಕ್ಕಿ ಕುದ್ದಿರಬೇಕು. ಇವಾಗ ನಾವೇನು ಬೆಲ್ಲದ ಪೌಡ್ರನ್ನ ಕರಗಿಸಿದ್ದೀವಿ ಅಲ್ವಾ, ಸೊ ಅದನ್ನ ಇದಕ್ಕೆ ನಾನಿಲ್ಲಿ ಸೋಸಿ ಸೇರಿಸ್ಕೋತಾ ಇದ್ದೀನಿ. ನೀವು ಹಾಗೆ ಸೇರಿಸಿದರೆ ಬೆಲ್ಲದ ಪೌಡ್ರಲ್ಲಿ ಅಥವಾ ಬೆಲ್ಲದಲ್ಲಿ ಕಲ್ಲುಗಳು ಮತ್ತು ಕಸರೆಲ್ಲ ಇರುತ್ತೆ. ಹಾಗಾಗಿ ಈ ಥರ ಸೋಸೋದ್ರಿಂದ ಬೆಲ್ಲದಲ್ಲಿರೋಂತಹ ಕಲ್ಲು ಕಡ್ಡಿ ಕಸ ಎಲ್ಲನೂ ನಾವು ತೆಗಿಬೋದು. ಹಾಗಾಗಿ ಬೆಲ್ಲನ ಕರಗಿಸ್ಬಿಟ್ಟು ಈ ಥರ ಸೋಸಿ ನೀವು ಸೇರಿಸ್ಕೋಬೇಕಾಗುತ್ತೆ. ಇವಾಗ ಎಲ್ಲನೂ ಸೇರಿಸಿದ ನಂತರ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಈ ಥರ ಒಂದು ಸಾರಿ ಮಿಕ್ಸ್ ಮಾಡಬೇಕು. ಇವಾಗ ಇದಕ್ಕೆ ನಾನಿಲ್ಲಿ ಏಲಕ್ಕಿ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ. ಏಲಕ್ಕಿ ಪೌಡ್ರನ್ನ ಸೇರಿಸೋದ್ರಿಂದ ತುಂಬ ಒಳ್ಳೆಯ ಘಮ ಬರುತ್ತೆ. ಹಾಗಾಗಿ ನಾನಿಲ್ಲಿ ಏಲಕ್ಕಿ ಪೌಡ್ರನ್ನ ಸೇರಿಸಿದ್ದೀನಿ ಮತ್ತು ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಒಂದು ಪಾತ್ರೆಯಲ್ಲಿ 2 ಸ್ಪೂನಷ್ಟು ತುಪ್ಪನ ಹಾಕಿಬಿಟ್ಟು ಎಲ್ಲ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡಿ, ಇವಾಗ ಒಂದು ಪಾತ್ರೆಗೆ 2 ಸ್ಪೂನಷ್ಟು ತುಪ್ಪನ ಹಾಕಿಬಿಟ್ಟು ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಪ್ಪ ಸ್ವಲ್ಪ ಗಟ್ಟಿ ಇತ್ತು, ಹಾಗಾಗಿ ತುಪ್ಪನ ಕರಗಿಸ್ಬಿಟ್ಟು ನಾನಿಲ್ಲಿ ತುಪ್ಪ ಕಾದ ನಂತರ ಗೋಡಂಬಿ, ಒಣ ದ್ರಾಕ್ಷಿ ಮತ್ತು 2 ಲವಂಗ, ಹಾಗೆ ಇದಕ್ಕೆ ಹಸಿ ಕೊಬ್ಬರಿ ಅದನ್ನ ಪೀಸಾಗಿ ಕಟ್ ಮಾಡಿಬಿಟ್ಟು ನಾನಿಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ನಿಮಗೆ ಹಸಿ ಕೊಬ್ಬರಿ ಬೇಡ ಅಂದರೆ ಒಣ ಕೊಬ್ಬರಿನ ಡೈರೆಕ್ಟಾಗಿ ಕೂಡ ನೀವು ಹಾಕ್ಕೋಬೋದು. ಇಲ್ಲ ಅಂದರೆ ಕೆಲವೊಬ್ಬರು ಈ ಥರ ಪೀಸ್ ಬಾಯಿಗೆ ಬಂದರೆ ಇಷ್ಟಪಡಲ್ಲ, ಕೆಲವೊಬ್ಬರು ಇಷ್ಟಪಡ್ತಾರೆ. ಯಾರು ಈ ಕೊಬ್ಬರಿ ಪೀಸ್ಗಳನ್ನ ಹಾಕಿದರೆ ಇಷ್ಟ ಆಗಲ್ಲ ಅನ್ನೋರು ಒಣ ಕೊಬ್ಬರಿನ ತುರಿದ್ಬಿಟ್ಟು ಹಾಕ್ಕೊಳ್ಳಿ. ಇಲ್ಲಾಂದರೆ ಹಸಿ ಕೊಬ್ಬರಿನೇ ತುರಿದ್ಬಿಟ್ಟು ಫ್ರೈ ಮಾಡಿ ಅದನ್ನ ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ಹಸಿ ಕೊಬ್ಬರಿನ ಪೀಸಾಗಿ ಕಟ್ ಮಾಡಿಬಿಟ್ಟು ಡ್ರೈ ಫ್ರೂಟ್ಸ್ ಜೊತೆಗೇ ಅದನ್ನೂ ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ. ಕೊಬ್ಬರಿ ಹಾಕೋದ್ರಿಂದ ಇನ್ನೂ ಕೂಡ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ನೋಡಿ, ಈ ಥರ ನಾವು ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೋಬೇಕು.
ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಆಲ್ ಅಂತ ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನನ್ನ ಚಾನಲಲ್ಲಿ ಹಾಕೋಂಥ ಎಲ್ಲ ರೆಸಿಪಿನೂ ಕೂಡ ನೀವು ನೋಡ್ಬೋದು. ನೋಡಿ, ಇವಾಗ ಡ್ರೈ ಫ್ರೂಟ್ಸ್ ಫ್ರೈ ಮಾಡಿಕೊಂಡು ನಾನು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ನಿಮ್ಗೆ ಏನಾದರೂ ನೀರು ಕಡಿಮೆ ಅನಿಸಿದರೆ ನಾವೇನು ಬೆಲ್ಲದ ನೀರನ್ನ ಸೇರಿಸ್ತೀವಲ್ಲ ಆವಾಗಲೇ ಸ್ವಲ್ಪ ನೀರನ್ನ ಬಿಸಿ ಮಾಡಿಬಿಟ್ಟು ಎಷ್ಟು ನೀರು ಬೇಕಾಗುತ್ತೆ ನೋಡಿಕೊಂಡು ಸೇರಿಸ್ಕೋಬೋದು. ಸೊ ನೋಡಿ, ಇವಾಗ ಇದು ಚೆನ್ನಾಗಿ ಕುದ್ದಿದೆ. ಅದಕ್ಕೆ ಡ್ರೈ ಫ್ರೂಟ್ಸ್ ಕೂಡ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಈ ಸಿಹಿ ಪೊಂಗಲ್ ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡಿಬಿಡೋಣ. ಇದನ್ನ ಇವಾಗ ಒಂದು ಬೌಲ್ಗೆ ಸರ್ವ್ ಮಾಡಿ ತೋರಿಸ್ತೀನಿ. ತುಂಬಾ ಟೇಸ್ಟಿಯಾಗುತ್ತೆ. ತುಂಬ ಕಡಿಮೆ ಸಮಯದಲ್ಲಿ ಈಸಿ ಮೆಥಡಲ್ಲಿ ಈ ಸಿಹಿ ಪೊಂಗಲ್ನ ನೀವು ತಯಾರಿಸ್ಬೋದು. ಈ ಸಿಹಿ ಪೊಂಗಲ್ಲು ನಾವು ಗೋಧಿ ಹುಗ್ಗಿ ಏನು ಮಾಡ್ತೀವಿ ಆ ಟೇಸ್ಟ್ ಕೊಡುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಒಂದು ಸರಿ ಟ್ರೈ ಮಾಡಿ. ನಿಮ್ಮ ಮನೆಗೆ ಯಾರಾದರೂ ನೆಂಟರು ಬಂದಾಗ ಆಗಿರ್ಬೋದು ಅಥವಾ ಮಕ್ಕಳಿಗಾಗಿರ್ಬೋದು ಇದನ್ನ ಮಾಡಿಕೊಡಿ. ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ತುಂಬಾ ಚೆನ್ನಾಗಿರುತ್ತೆ. ಆಹಾ, ನೋಡಿದರೆ ನನಗೆ ಇವಾಗ ಯಾವಾಗ ತಿಂತೀನೋ ಅನಿಸ್ತಾ ಇದೆ. ಸೊ ಅಷ್ಟೊಂದು ರುಚಿಯಾಗಿರುತ್ತೆ ಈ ಸಿಹಿ ಪೊಂಗಲ್. ಖಂಡಿತ ಮಿಸ್ ಮಾಡದೆ ಒಂದು ಸಾರಿ ಟ್ರೈ ಮಾಡಿ. ಟ್ರೈ ಮಾಡಿದ ಮೇಲೆ ಈ ಸಿಹಿ ಪೊಂಗಲ್ ಟೇಸ್ಟ್ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಕೂಡ ಮರಿಬೇಡಿ. ಸೊ ನೋಡಿದ್ರಲ್ಲ, ಎಷ್ಟು ಕಡಿಮೆ ಸಮಯದಲ್ಲಿ ಎಷ್ಟು ಈಸಿಯಾಗಿ ಈ ಸಿಹಿ ಪೊಂಗಲ್ನ ರೆಡಿ ಮಾಡ್ಬೋದು ಅಂತ. ನೀವು ಕೂಡ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ ಹೇಗೆ ಬಂದಿತ್ತು ರೆಸಿಪಿ ಅಂತ ಕಮೆಂಟ್ ಮಾಡಿ ತಿಳಿಸಿ.